इत्यप्येह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः व्ययो यो गुरुरपि परमः चिन्तयेतं महान्तम् अपेतकृत्यं द्वैपायनो कातर आयुभावः पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरि ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು ಶ್ರೀ ಗುರುಭ್ಯೋ ನಮಃ 40ನೇ ಶ್ಲೋಕ. ಶ್ರಾಯಕಲತ್ರಂ ಪಶವಸ್ತುತಾದಯೋ ಗೃಹಾಮಹಿ ಕುಂಜರಕೋಶಭೂತ ಪಂಕಾಯುಷಃ ಪ್ರಹ್ಲಾದ ಅಸುರ ಬಾಲಕರಿಗೆ ಹೇಳ್ತಾ ಇದ್ದಾನೆ, ಎಲೆ ಅಸುರ ಬಾಲಕರೇ, ಭಗವಂತನನ್ನ ಉಪಾಸನೆ ಮಾಡೋದ್ರಲ್ಲಿ ಏನೂ ಕಷ್ಟ ಇಲ್ಲ, ಹೆಚ್ಚಿನ ಆಯಾಸ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅವನು ಎಲ್ಲ ಕಡೆಯಲ್ಲಿ ಆಕಾಶದಂತೆ ಇದ್ದು ಎಲ್ಲರಿಗೂ ಗೆಳೆಯನಾಗಿದ್ದಾನೆ, ಎಲ್ಲೂ ದೂರ ಹೋಗಬೇಕಾಗಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಇಂತಹ ಭಗವಂತನೇ ನಮಗೆ ಪ್ರಿಯ. ಆ ಭಗವಂತನನ್ನ ಬಿಟ್ರೆ ಬೇರೆ ನಮಗೆ ಯಾವ್ದು ತಾನೇ ಸುಖ ಕೊಡ್ಲಿಕ್ಕೆ ಸಾಧ್ಯ? ಪ್ರಾಯಃ ಕಲತ್ರಂ ಶವಃ ಅಂದ್ರೆ ಹೆಣ, ನಮಗೆ ಸಂಪತ್ತು, ಹೆಂಡತಿ, ಪಶುಗಳು, ಮಕ್ಕಳು, ಮನೆ, ಭೂಮಿ, ಆಮೇಲೆ ಕುಂಜರ ಕೋಶಭೂತಯ ಆನೆಗಳು, ದೊಡ್ಡ ದೊಡ್ಡ ಕೋಶಗಳು, ಒಕ್ಕಸಗಳು, ಇವೇ ಮೊದಲಾದಂತಹ ಐಶ್ವರ್ಯಗಳು, ಹೀಗೆ ಎಲ್ಲ ಅಭೀಷ್ಟ ವಸ್ತುಗಳು ಕೂಡ ಕ್ಷಣಭಂಗುರ, ಕ್ಷಣದಲ್ಲಿ ನಾಶವನ್ನ ಹೊಂದತಕ್ಕಂಥವುಗಳಿವೆಲ್ಲ ಕೈ ತಪ್ಪಿ ಹೋಗಿಬಿಡ್ತಾವೆ. ಕೊನೆ ತನಕ ನಮ್ಮ ಜೊತೆಯಲ್ಲಿ ಇರುವಂತದ್ದಲ್ಲ ಇವ್ಯಾವುದೂ ಕೂಡ. ಸಾವು ಅಂತನ್ನೋದು ಎಲ್ರಿಗೂ ಇದ್ದೇ ಇದೆ. ಆದ್ರಿಂದ ಇದೆಲ್ಲ ನಮಗೆ ಕೊನೆ ತನಕ ನಮಗೆ ಸುಖವನ್ನ ತಂದು ಕೊಡ್ತಕ್ಕಂತಹ ಸಾಮಗ್ರಿಗಳಲ್ಲ ಇವ್ಯಾವುದು. ಮತ್ಸ್ಯ ಯತ್ಪ್ರಿಯಂ ಕಲಾಹ, ಎಷ್ಟು ತಾನೇ ಸುಖ ಕೊಡ್ಲಿಕ್ಕೆ ಸಾಧ್ಯ ಇವೆಲ್ಲ? ಕ್ಷಣಭಂಗುರವಾಗಿರ್ತಕ್ಕಂಥವುಗಳು ಇವೆಲ್ಲ. ಆಯುಷ್ಯವೂ ಕೂಡ ಕ್ಷಣಭಂಗುರವಾದದ್ದು. ನಮ್ಮ ಆಯುಷ್ಯವೂ ಕೂಡ ಯಾವ ಸಮಯದಲ್ಲಿ ಬೇಕಾದರೂ ಹೋಗಬಹುದು. ಹೀಗಿರುವಾಗ ಹಣ, ಹೆಂಡತಿ, ಮಕ್ಕಳು, ನಮ್ಮ ಪಶುಗಳಿರ್ಬೋದು, ಸಂಪತ್ತಿರ್ಬೋದು, ಮನೆ, ಭೂಮಿ, ಆನೆ, ಬೇಕಾದ ಐಶ್ವರ್ಯಗಳು, ಕೋಶಗಳು, ಬ್ಯಾಂಕ್ ಮೇಲೆ ಇರ್ತಕ್ಕಂಥ ಹಣ, ಯಾವುದೇ ಅಭೀಷ್ಟ ವಸ್ತುಗಳು ಇದ್ರೂ ಕೂಡ ಅದೆಲ್ಲ ಹಣದಲ್ಲಿ ನಾಶವನ್ನು ಹೊಂದತಕ್ಕಂಥವುಗಳು ಅಥವಾ ನಮ್ಮ ಕೈ ತಪ್ಪಿ ಹೋಗ್ತಕ್ಕಂಥವುಗಳಾಗಿದ್ದಾವೆ. ಇದ್ಯಾವುದೂ ನಮಗೆ ಸುಖವನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಕಾಯಕಲತ್ರಂ ಪಶವಸ್ತುತಾದಯೋ ಗೃಹಾಮಹಿ ಕುಂಜರಕೋಶಭೂತಯಃ ಸರ್ವೇರ್ಥಕಾಮಾಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಃ.
ಏವಂ ಹಿ ಲೋಕಾ ಕ್ರತುಭಿಃ ಕೃತಾ ಅಮಿ ವೈಷ್ಣವಃ ಸಾತಿಶಯಾನ ನಿರ್ಮಲಾಃ ತಸ್ಮಾದದೃಷ್ಟಶ್ರುತದೂಷಣಂ ಪರಂ ಭಕ್ತ್ಯೈಕಯಾ ಸಂ ಭಜತಾತ್ಮಲಬ್ಧಯೇ. ಈ ಲೌಕಿಕವಾದಂತಹ ಹಣ, ಮಕ್ಕಳು, ಸಂಪತ್ತು ಮೊದಲಾದವುಗಳೆಲ್ಲವೂ ಕೂಡ ಕ್ಷಣಭಂಗುರ, ನಮ್ಮ ಕೈತಪ್ಪಿ ಹೋಗ್ತದೆ, ನಾಶವನ್ನು ಹೊಂದತಕ್ಕಂಥದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಇನ್ನು ನಾವು ಯಜ್ಞಯಾಗಗಳನ್ನ ಮಾಡಿ ಅದರಿಂದ ಪಡಿತಕ್ಕಂತಹ ಸ್ವರ್ಗ ಮೊದಲಾದ ಲೋಕಗಳೇನಿದ್ದಾವಲ್ಲ, ಅದು ನಾವು ಸತ್ತ ಮೇಲೂ ಕೂಡ ನಮಗೆ ಸುಖವನ್ನ ತಂದು ಕೊಡ್ತಕ್ಕಂಥವುಗಳಾಗಿದ್ದಾವೆ ಅಂತ ಅನ್ಕೊಂಡ್ರೆ ಇದು ಕೂಡ ಶಾಶ್ವತ ಅಲ್ಲ ಹೇಳ್ತಾ ಇದ್ದಾರೆ. ಸುಬಿಹಿ ಕೃತಾಹ ಅಮಿ ಲೋಕಾಹ, ಯಜ್ಞಯಾಗಗಳಿಂದ ಪಡ್ಕೊಂಡಂತಹ ಸ್ವರ್ಗಾದಿ ಲೋಕಗಳೂ ಕೂಡ ಇದೇ ರೀತಿ ನಾಶವನ್ನ ಹೊಂದತಕ್ಕಂಥವುಗಳೇ, ಅದು ಏನ್ ಶಾಶ್ವತ ಅಲ್ಲ. ನೀನು ಇಲ್ಲಿಗಿಂತ ಹೆಚ್ಚು ಸುಖ ಇರಬಹುದಷ್ಟೇ. ಈ ಲೋಕದಲ್ಲಿ ನಮಗೆ ಸುಖ ಸಾಧನಗಳು ಅಂತ ಏನಿದ್ದಾವೆ ಇವುಗಳಿಗಿಂತ ಸ್ವಲ್ಪ ಹೆಚ್ಚು ಸುಖವನ್ನ ತಂದು ಕೊಡ್ತಕ್ಕಂಥವುಗಳಾಗಿರ್ಬೋದು ಸ್ವರ್ಗಾದಿ ಲೋಕಗಳು, ಅಷ್ಟೇ ಬಿಟ್ರೆ ಅದು ಕೂಡ ಶಾಶ್ವತವಾದದ್ದೇನಲ್ಲ, ಅಪ್ರಾಕೃತ ಏನಲ್ಲ. ಅದು ಕೂಡ ಅದರಲ್ಲಿಯೂ ರಾಗಾದಿ ದೋಷಗಳಿದ್ದಾವೆ. ಆದ್ರಿಂದ ಸರ್ವೋತ್ತಮನಾದ ಸರ್ವೇಶ್ವರನಾದಂತಹ ಭಗವಂತನನ್ನೇ ಭಜನೆ ಮಾಡ್ರಿ. ಆ ಭಗವಂತನ ಭಜನೆಯಿಂದಲೇನೆ ಶಾಶ್ವತವಾದಂತಹ ಸ್ವರೂಪಾನಂದ ಸುಖ ಅಂತನ್ನೋದು ಸಿಗ್ತದೆ. ಯಾವುದೂ ಕೂಡ ಶಾಶ್ವತವಾದದ್ದಲ್ಲ, ಸ್ವರೂಪಭೂತವಾದ ಆನಂದ ಅಲ್ಲ. ಯಾವುದರಲ್ಲಿಯೂ ಕೂಡ ನಮಗೆ ಸುಖ ಇಲ್ಲ. ಎಲ್ಲವೂ ಕೂಡ ನಾಶವನ್ನು ಹೊಂದತಕ್ಕಂಥವುಗಳೇ ಆಗಿದ್ದಾವೆ ಹೊರತು ಇದರಿಂದ ಶಾಶ್ವತವಾದ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾಶ್ವತವಾದಂತಹ ಸುಖ, ಸ್ವರೂಪಭೂತವಾದ ಆನಂದವನ್ನ ಪಡೆಯಬೇಕು ಅಂತಾದ್ರೆ ಅದಕ್ಕೆ ಆ ಭಗವಂತನನ್ನೇ, ಸರ್ವೋತ್ತಮನಾದ ಶ್ರೀಮನ್ನಾರಾಯಣನನ್ನೇ ಭಜನೆ ಮಾಡಬೇಕು. ಅವನಿಂದಲೇ ಶಾಶ್ವತವಾದಂತಹ ಸುಖ ಸಿಗ್ತದೆ. ಯಾವುದೂ ಕೂಡ ಶಾಶ್ವತ ಅಲ್ಲ. ಮತ್ತು ಮೊದಲಾದವುಗಳು ಅಷ್ಟೇ ಅಲ್ಲ, ಯಜ್ಞಯಾಗಗಳಿಂದ ಪಡೆತಕ್ಕಂತಹ ಸ್ವರ್ಗಾದಿ ಲೋಕಗಳು ಕೂಡ ಶಾಶ್ವತವಾದದ್ದಲ್ಲ. ಹಾಗಾಗಿ ಅವುಗಳಿಂದಲೂ ಕೂಡ ಏನು ಪ್ರಯೋಜನ? ಶಾಶ್ವತವಾದ ಸುಖ, ಮೋಕ್ಷ ಸುಖ, ರೂಪಭೂತವಾದ ಆನಂದ ಸಿಗ್ತಕ್ಕಂಥದ್ದು ಅದು ಮಾತ್ರ ಅಪ್ರಾಕೃತವಾದದ್ದು. ಅಂತಹ ಆನಂದವನ್ನ ಪಡೀಬೇಕು ಅಂತಾದ್ರೆ ಅದಕ್ಕೆ ಸರ್ವೋತ್ತಮನಾದ ಸರ್ವೇಶ್ವರನಾದ ಭಗವಂತನ ಆರಾಧನೆಯನ್ನೇ ಮಾಡ್ರಿ ಹೇಳ್ತಾರೆ. ಏವಂ ಹಿ ಲೋಕಾಕೃತಭಿಃ ಕೃತಾಮಿ ಸಾತಿಶಯಾನ ನಿರ್ಮಲಾಃ. ನಿರ್ಮಲಾಃ ಅಂತಂದ್ರೆ ಇದರಲ್ಲೂ ದೋಷ ಇದೆ, ನಿರ್ಮಲವಾದದ್ದಲ್ಲ ಅದು. ಯಾಕೆಂದ್ರೆ ಅದು ಪ್ರಾಕೃತ ಅಲ್ಲ. ಸ್ವರ್ಗಾದಿ ಲೋಕಗಳು ಕೂಡ ಪ್ರಾಕೃತವಾದದ್ದೇ. ಹಾಗಾಗಿ ಅದರಲ್ಲೂ ಕೂಡ ರಾಗಾದಿ ದೋಷಗಳಿದ್ದಾವೆ ಅಂತ. ತಸ್ಮಾದೃಷ್ಟ ಶ್ರುತ ದೂಷಣಂ ಪರಂ ಭಕ್ತೈಕಯಾ ಸಂಭಜತಾತ್ಮಲಬ್ಧಯೇ. ದೃಷ್ಟಶ್ರುತ ದೂಷಣ, ಯಾವ ದೋಷಗಳು ಇಲ್ಲದೆ ಇರ್ತಕ್ಕಂಥವನು, ದೋಷದ ಲವಲೇಶವೂ ಕೂಡ ಇಲ್ಲ. ಅದೃಷ್ಟವಾದ ಶ್ರುತವಾದ ದೋಷ ಅದು ಭಗವಂತನಲ್ಲಿ ಮಾತ್ರ. ಅಂತಹ ಪರಂ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನನ್ನೇ ಭಕ್ತಿ
ಭಕ್ತಿಯಿಂದ ಭಜನೆ ಮಾಡ್ರಿ ಅಂತ ಪ್ರಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಯದರ್ಥಮಿಹ ಕರ್ಮಾಣಿ ವಿದ್ಯಂಗಾನ್ಯಸಕೃನ್ನರಃ ಕರೋತ್ಯತೋ ವಿಪರ್ಯಾಸಂ ಅಮೋಘಂ ವಿಂದತೆ ಫಲಂ. ಈ ಯಜ್ಞಯಾಗ ಮೊದಲಾದವುಗಳನ್ನ ಹಾಗಾದ್ರೆ ಮಾಡಬಾರ್ದ? ಅದು ಕೂಡ ಶಾಶ್ವತವಾದ ಸುಖವನ್ನ ತಂದು ಕೊಡೋದಿಲ್ಲ ಅಂತಂದ ಮೇಲೆ ಹಾಗಾದ್ರೆ ಯಜ್ಞಯಾಗಗಳನ್ನು ಕೂಡ ನಾವು ಮಾಡಬಾರ್ದ? ಅದು ಕೂಡ ಅನರ್ಥ ಹೇತುವ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಜ್ಞಯಾಗಾದಿಗಳನ್ನ ಯಾವ ಉದ್ದೇಶ ಇಟ್ಟುಕೊಂಡು ಮಾಡ್ತೇವೆ ಅನ್ನೋದರ ಮೇಲೆ ಅದು ಯಾವ ಶಾಶ್ವತವಾದ ಸುಖವನ್ನು ಕೊಡ್ತದೋ ಅಶಾಶ್ವತವಾದ ಸುಖವನ್ನು ಕೊಡ್ತದೋ ಅಂತ ಅನ್ನೋದು ಗೊತ್ತಾಗ್ತದೆ. ನಾವು ಮಾಡುವ ಎಲ್ಲ ಕರ್ಮಗಳು ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು. ವಿಧಿ ಯಾವ ರೀತಿ ವಿಧಾನ ಮಾಡಿದೆಯೋ ಆ ರೀತಿಯಲ್ಲಿ ಸಕಲ ಅಂಗಗಳಿಂದ ಸಹಿತವಾದ ಯಜ್ಞ ಅಂತಹ ಕರ್ಮಗಳನ್ನ ಪುನಃ ಪುನಃ ಮನುಷ್ಯರು ಮಾಡ್ತಾ ಇದ್ರೆ ಆವಾಗ ಆ ಕರ್ಮದಿಂದಲೂ ಕೂಡ ಮೋಕ್ಷ ಅಂತನ್ನೋದು ಸಿಗ್ತದೆ. ಕರೋತಿ ಅಥೋ ವಿಪರ್ಯಾಸಂ ಅಮೋಘಂ ವಿಂದತೆ ಫಲಂ. ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂತಹ ವಿದ್ಯುಕ್ತವಾದ ಕರ್ಮ, ಸಕಲ ಅಂಗಾಂಗಗಳಿಂದ ಸಹಿತವಾದ ವಿದ್ಯುಕ್ತವಾದ ಕರ್ಮ ಭಗವದರ್ಪಣ ಬುದ್ಧಿಯಿಂದ ಮಾಡಿದರೆ ಆವಾಗ ಅದು ಕೂಡ ಅಮೋಘವಾದಂತಹ ಮೋಕ್ಷವ ಫಲವನ್ನೇ ತಂದುಕೊಡುತ್ತದೆ. ಆದರೆ ಮನುಷ್ಯ ಹಾಗೆ ಮಾಡೋದಿಲ್ಲ. ಭಗವಂತನಲ್ಲಿ ಭಕ್ತಿಯಿಂದ ಕರ್ಮಗಳನ್ನ ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ಐಹಿಕ ಸುಖಕ್ಕೋಸ್ಕರ ಯಜ್ಞಯಾಗಾದಿ ಕರ್ಮಗಳನ್ನ ಮಾಡ್ತಾನೆ. ವಿಧಿ ಪ್ರಕಾರವಾಗಿ ಸಕಲ ಅಂಗಾಂಗಗಳಿಂದ ಸಹಿತವಾಗಿ ಮಾಡೋದಿಲ್ಲ. ಮತ್ತು ಲೌಕಿಕವಾದ ಸುಖಗಳನ್ನ ಅನುಭವಿಸ್ಲಿಕ್ಕೋಸ್ಕರನೇ ಆ ಸುಖದ ಅಪೇಕ್ಷೆಯಿಂದಲೇನೆ ಕರ್ಮ ಮಾಡ್ತಾನೆ ಯಜ್ಞಾದಿ ಕರ್ಮಗಳ. ಹಾಗಾಗಿ ವಿಪರ್ಯಾಸಂ ಕರೋತಿ, ವಿಪರ್ಯಾಸವಾದ ಫಲವನ್ನೇ ಪಡಿತಾನೆ, ದುಃಖ ಫಲವನ್ನೇ ಪಡಿತಾನೆ. ಮತ್ತು ಕೂಡ ಅವಿಪರ್ಯಾಸಂ ನ ವಿಂದತೆ, ವಿಪರ್ಯಾಸಮೇವ ವಿಂದತೆ. ವಿಪರ್ಯಾಸ ಅಂತಂದ್ರೆ ದುಃಖ, ದುಃಖರೂಪವಾದ ಫಲವನ್ನೇ ಪಡಿತಾನೆ. ಯಾಕೆ? ಲೌಕಿಕವಾದ ಫಲದ ಅಪೇಕ್ಷೆಯಿಂದ ಯಜ್ಞಯಾಗಾದಿಗಳನ್ನ ಮಾಡೋದ್ರಿಂದ ಅವನು ಮತ್ತು ದುಃಖ ರೂಪವಾದ ಫಲಗಳನ್ನೇ ಪಡಿತಾನೆ ಹೊರತು ಅಮೋಘವಾದ ಅವಿಪರ್ಯಾಸವಾದ ಅಂದ್ರೆ ನಾಶರಹಿತವಾದ ಮೋಕ್ಷ ಫಲವನ್ನು ಪಡೆಯೋದಿಲ್ಲ. ಒಂದು ವೇಳೆ ಅವನು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದ್ದೆ ಆದರೆ ಫಲಾಂಗಗಳಿಂದ ಸಹಿತವಾದ ಯಜ್ಞಾದಿಗಳನ್ನ ವಿದ್ಯಂಗಾನಿ ಸಕೃನ್ನರಃ ಯದರ್ಥಮಿಹ ಭಗವತ್ ಪ್ರೀತಿಗಾಗಿ ಮಾಡಿದರೆ ಆವಾಗ ಖಂಡಿತವಾಗಿಯೂ ಕೂಡ ಅವಿಪರ್ಯಾಸ ಅಂತ ಅವಾಗ ಇಟ್ಕೊಳ್ಬೇಕು. ಅಮೋಘವಾದ ನಾಶರಹಿತವಾದ ಸುಖವನ್ನೇ ಪಡಿತಾನೆ, ಅಂದ್ರೆ ಮೋಕ್ಷವನ್ನೇ ಪಡಿತಾನೆ. ಮತ್ತೆ ಮಾಡ್ತಾ ಇರ್ಬೇಕಲ್ಲ. ಅಸಕೃತ ಅಂತಂದ್ರೆ ಬಹಳ ಸಲ ಮಾಡ್ಬೇಕು, ಪುನಃ ಪುನಃ ಆ ರೀತಿಯಾದ ಕರ್ಮಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ಆವಾಗ ಖಂಡಿತವಾಗಿಯೂ ಆ ಕರ್ಮದಿಂದಲೂ ಕೂಡ ಮೋಕ್ಷವನ್ನ ಪಡಿತಾನೆ. ಯದರ್ಥಮಿಹ ಕರ್ಮಾಣಿ
ವಿದ್ಯಂಗಾನ್ಯಸಕೃನ್ನರಃ ಕರೋತ್ಯತೋ ವಿಪರ್ಯಾಸಮಮೋಘಂ ವಿಂದತೆ ಫಲಂ ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಣಃ ಸಮಾಪ್ನೋತೀಹ ಯಾ ದುಃಖಂ ಅನೀಹಾಯಾಂ ಸುಖೋನ್ನತಿಂ. ಈ ಲೋಕದಲ್ಲಿ ಕರ್ಮವನ್ನ ಮಾಡತಕ್ಕಂಥವರ ಸಂಕಲ್ಪ ಹೇಗಿರ್ತದೆ ಅಂತಂದ್ರೆ ಪರಮಾತ್ಮ ಪ್ರೀತಿ ಆಗ್ಲಿ ಅಂತ ಇರೋದಿಲ್ಲ. ನನಗೆ ಸುಖ ಬರಬೇಕು, ನನ್ನ ದುಃಖ ಪರಿಹಾರ ಆಗಬೇಕು ಅಂತಾನೆ ಇರ್ತದೆ ಎಲ್ರಿಗೂ. ಎಲ್ಲಾ ಮನುಷ್ಯರು ಕೂಡ ಸಂಕಲ್ಪ ಮಾಡುವಾಗ ನನಗೆ ಇಂಥ ಫಲ ಬರಬೇಕು, ನನಗೆ ಬಂದಂತಹ ಈ ದುಃಖಗಳೆಲ್ಲ ನಾಶ ಆಗಬೇಕು ಅಂತ ಹೀಗೆ ಸಂಕಲ್ಪ ಮಾಡ್ತಾರೆ. ಆ ರೀತಿಯಾದ ಸಂಕಲ್ಪವನ್ನ ಇಟ್ಟುಕೊಂಡೇ ಎಲ್ಲರೂ ಕೂಡ ಕರ್ಮವನ್ನ ಮಾಡ್ತಾರೆ. ಭಗವಂತನ ಪ್ರೀತಿ ಆಗ್ಲಿ ಅಂತ ಮಾಡೋದಿಲ್ಲ. ನನಗೆ ಸುಖ ಬರಬೇಕು, ನನಗೆ ದುಃಖ ಪರಿಹಾರ ಆಗಬೇಕು ಅನ್ನೋದನ್ನೇ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಆ ಒಂದು ಅಪೇಕ್ಷೆ ಇಟ್ಟುಕೊಂಡೇ ಮಾಡ್ತಾರೆ. ಆದ್ರೆ ಸುಖ ಬರಬೇಕು ಅನ್ನೋ ಆಸೆಯಿಂದ ಮಾಡಿದ್ರೆ ದುಃಖವೇ ಬರ್ತದೆ. ಅವ್ರು ಬಯಸಿದ್ದೇನು ದುಃಖ ಪರಿಹಾರ ಆಗ್ಲಿ, ದುಃಖ ಬರ್ಲಿ ಅಂತ. ಆದ್ರೆ ಅವ್ರು ಏನ್ ಪಡಿತಾರೆ? ದುಃಖವನ್ನೇ ಪಡಿತಾರೆ. ಅದೇ ಒಂದು ವೇಳೆ ಸುಖವನ್ನ ಬಯಸದೆ ಭಗವಂತನ ಪ್ರೀತಿಯನ್ನ ಬಯಸಿ ಕರ್ಮವನ್ನ ಮಾಡಿದ್ದೇ ಆದರೆ ಅವರಿಗೆ ಹೆಚ್ಚಿನ ಸುಖವೇ ಸಿಗ್ತದೆ. ನಾವು ಬಯಸುವಾಗ ಸುಖ ಬೇಕು, ದುಃಖ ಪರಿಹಾರ ಆಗಬೇಕು ಅಂತ ಬಯಸಿ ಕರ್ಮಗಳನ್ನ ಮಾಡಿದ್ರೆ ದುಃಖವೇ ಬರ್ತದೆ. ಅದರ ಬದಲು ಭಗವಂತ ಪ್ರೀತನಾಗಲಿ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮವನ್ನ ಮಾಡಿದರೆ ಆವಾಗ ಹೆಚ್ಚಿನ ಸುಖವೇ ನಮಗೆ ಸಿಗ್ತದೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಣಃ ಸಮಾಪ್ನೋತೀಹ ಯಾ ದುಃಖಂ ಅನೀಹಾಯಾಂ ಸುಖೋನ್ನತಿಂ ಕಾಮಾನ್ ಕಾಮಯತೆ ಕಾಮ್ಯಾನ್ ಯದರ್ಥ ಇಹ ಪೂರುಷಃ ತವೈ ದೇಹಸ್ತು ಪಾರಕ್ಯೋ ಭಂಗುರೋ ಯಾತ್ಯಪೈತಿ ಚ. ಈ ಮನುಷ್ಯ ಯಾವ ಈ ದೇಹ ಮತ್ತು ಇಂದ್ರಿಯಗಳ ತೃಪ್ತಿಗೋಸ್ಕರ ಬಯಸಬಾರದಂತಹ ವಿಷಯ ಭೋಗವನ್ನ ಬಯಸ್ತಾನೋ ಆ ದೇಹ ಮತ್ತು ಆ ಇಂದ್ರಿಯಗಳು ಎಲ್ಲಿವರೆಗೆ ತನ್ನ ವಶದಲ್ಲಿರ್ತದೆ? ತಾನು ಬದುಕಿದ್ದಾಗ ಆ ವಿಷಯ ಭೋಗ ಪದಾರ್ಥಗಳಿರ್ಬೋದು, ತನ್ನ ದೇಹ ಇರ್ಬೋದು, ತನ್ನ ಇಂದ್ರಿಯಗಳಿರ್ಬೋದು, ಇದೆಲ್ಲ ತನ್ನ ಹೆಂಡತಿಯ ವಶವೋ ಅಥವಾ ಮಕ್ಕಳ ವಶದಲ್ಲೋ ಇರ್ತದೆ. ಸತ್ತಾಗ ನಾಯಿ ನರಿಗಳಿಗೆ ಆಹಾರ ಆಗ್ತದೆ. ದೇಹ ನಾಶ ಆಗಿ ಬಿಡ್ತದೆ, ಅದು ನಶ್ವರವಾದದ್ದು. ಬದುಕಿರುವಾಗ ಇನ್ಯಾರ್ದೋ ಅಧೀನದಲ್ಲಿರ್ತದೆ, ಅವರು ಅದನ್ನು ಅನುಭವಿಸ್ತಾರೆ, ಅವರ ವಶದಲ್ಲಿರ್ತದೆ, ಅವರ ಸ್ವತ್ತದು. ಈ ದೇಹ ಈ ಇಂದ್ರಿಯಗಳಿಂದ ಇನ್ಯಾರೋ ಸುಖ ಅನುಭವಿಸ್ತಾರೆ, ಇನ್ಯಾರ್ದೋ ಪಾಲಾಗಿರುತ್ತೆ ಬದುಕಿರುವಾಗ. ಸತ್ತ ಮೇಲೆ ನಾಯಿ ನರಿಗಳ ಪಾಲಾಗುತ್ತೆ, ನಾಶವಾಗುತ್ತದೆ ದೇಹ. ಈ ದೇಹ ಹೋಗ್ತದೆ, ಆಮೇಲೆ ಮತ್ತೊಂದು ದೇಹ ಬರ್ತದೆ. ಆ ದೇಹವಾದರೂ ಅಷ್ಟೇ ಇದೇ ರೀತಿ ಇರ್ತದೆ.
ಅಂತಹ ಇಂದ್ರಿಯಗಳ ದೇಹ ಮತ್ತು ಇಂದ್ರಿಯಗಳ ತೃಪ್ತಿಗೋಸ್ಕರ ಮನುಷ್ಯ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಆ ಇಂದ್ರಿಯಗಳು, ಆ ದೇಹ ಅವನಿಗೇನ್ ಸುಖ ಕೊಡ್ತದೆ? ಈ ದೇಹದಿಂದ, ಈ ದೇಹಕ್ಕೋಸ್ಕರ, ಈ ಇಂದ್ರಿಯಗಳಿಗೋಸ್ಕರ ಏನೇನೋ ಮಾಡಬಾರ್ದೆಲ್ಲ ಮಾಡ್ತಾನೆ. ಕಾಮ್ಯಾನ್ ಕಾಮಯತೆ, ಬಯಸಬಾರ್ದನ್ನೆಲ್ಲ ಬಯಸ್ತಾನೆ, ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಯಾಕೆ? ಈ ದೇಹ ಮತ್ತು ಈ ಇಂದ್ರಿಯಗಳ ಸುಖಕ್ಕೋಸ್ಕರ. ಆದ್ರೆ ಈ ದೇಹ ಮತ್ತು ಈ ಇಂದ್ರಿಯಗಳು ಯಾರ್ದೋ ಅಧೀನದಲ್ಲಿರ್ತದೆ, ಇನ್ಯಾರ್ದೋ ವಶದಲ್ಲಿರ್ತದೆ. ಪಾರಕ್ಯ. ಈ ದೇಹ ಹೋದ ಮೇಲೆ ನಾಯಿನರಿಗಳು ಹಾಕಿ ಬಿಡ್ತಾವೆ. ನಂದಿನಿ ವ್ಯಾಖ್ಯಾನದಲ್ಲಿ ಅದನ್ನ ಬಿಡಿಸಿ ವಿವರಣವಾಗಿ ಬರೆದಿದ್ದಾರೆ. ಸಹ ದೇಹ ಪಾರಕ್ಯ ಅಂತ ಬರೆದು, ಪೂರ್ವಂ ವನಿತಾದೇಹೆ ಮೃತ್ಯನಂತರಂ ಶೃಗಾಲಾದೇಹೆ ಭೋಗ್ಯೋ. ಸಾಯೋದಕ್ಕಿಂತ ಮುಂಚೆ ಹೆಂಡತಿ ಮಕ್ಕಳ ಪಾಲಾಗಿರುತ್ತೆ, ಸತ್ತ ಮೇಲೆ ನಾಯಿನರಿಗಳ ಪಾಲಾಗುತ್ತೆ. ಅಷ್ಟೇ ಈ ಶರೀರ ಕ್ಷಣಭಂಗುರ. ಅಂತಹ ಈ ಶರೀರದಕ್ಕೋಸ್ಕರ, ಅಂತಹ ಈ ಇಂದ್ರಿಯಗಳಿಗೋಸ್ಕರ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ ಈ ಮನುಷ್ಯ. ಕಾಮಾನ್ ಕಾಮಯತೆ ಕಾಮ್ಯಾನ್ ಯದರ್ಥ ಇಹ ಪೂರುಷಃ ತವೈ ದೇಹಸ್ತು ಪಾರಕ್ಯೋ ಭಂಗುರೋ ಯಾತ್ಯಪೈತಿ ಚ. ಕಿಮು ವ್ಯವಹಿತಾಪತ್ಯದಾರಾಗಾರಧನಾದಯಃ ರಾಜ್ಯಕೋಶ ಗಜಾಮಾತ್ಯ ಭೃತ್ಯಾಪ್ತಾ ಮಮತಾಸ್ಪದಾಃ. ನಾವು ಯಾವ ದೇಹಕ್ಕೋಸ್ಕರ, ಯಾವ ನಮ್ಮ ಇಂದ್ರಿಯಗಳಿಗೋಸ್ಕರ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತೇವೋ, ಆ ದೇಹ, ಆ ಇಂದ್ರಿಯಗಳೇ ನಶ್ವರ ಅಂದ ಮೇಲೆ, ಅದೇ ಶಾಶ್ವತವಾಗಿರೋದಿಲ್ಲ, ಅದೇ ನಮಗೆ ಸುಖ ಕೊಡೋದಿಲ್ಲ ಅಂದ ಮೇಲೆ, ಆ ದೇಹಕ್ಕೆ ಸಂಬಂಧಪಟ್ಟಂತಹ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮನೆ ಇರ್ಬೋದು, ಆಸ್ತಿ ಪಾಸ್ತಿಗಳಿರ್ಬೋದು, ಅಥವಾ ರಾಜ್ಯ, ಒಕ್ಕಸ, ಆನೆಗಳು, ಮಂತ್ರಿಗಳು, ಸೇವಕರು, ಆಪ್ತರು, ಅಥವಾ ನಮ್ಮವರು ಅಂತ ಅನಿಸ್ಕೊಂಡವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ನಶ್ವರ ಅಂತ ಪ್ರತ್ಯೇಕ ಹೇಳಬೇಕೇನು? ಅವೆಲ್ಲ ಬೇರೆಯವರ ಪಾಲಾಗತ್ತೆ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ. ನಮ್ಮ ಶರೀರವೇ, ನಮ್ಮ ಇಂದ್ರಿಯಗಳೇ ನಶ್ವರ, ಬೇರೆಯವರ ಪಾಲಾಗತ್ತೆ ಅಂದ ಮೇಲೆ ಈ ಶರೀರಕ್ಕೆ ಸಂಬಂಧಪಟ್ಟವರು ಇವರೆಲ್ಲ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ರಾಜ್ಯ, ನನ್ನ ಆಸ್ತಿ, ನನ್ನ ಹಣ ಅನ್ನೋದೆಲ್ಲ ಯಾವ್ದದು? ನನ್ನ ಅಂದ್ರೆ ಏನು? ಈ ಶರೀರದ್ದೆಲ್ಲ, ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ಈ ಶರೀರವೇ ನನಗೆ ಸುಖ ಕೊಡೋದಿಲ್ಲ, ಈ ಶರೀರವೇ ನನ್ನನ್ನು ಬಿಟ್ಟು ಒಂದು ದಿವಸ ಹೋಗ್ತದೆ, ಅಶಾಶ್ವತ, ಇದು ಇರುವಾಗಲೂ ಮತ್ತೊಬ್ಬರ ಅಧೀನದಲ್ಲಿರ್ತದೆ, ಸತ್ತ ಮೇಲೂ ಮತ್ತೊಬ್ಬರಿಗೆ ಪಾಲಾಗ್ತದೆ ಅಂದ ಮೇಲೆ ಉಳಿದ ಈ ಶರೀರಕ್ಕೆ ಸಂಬಂಧಪಟ್ಟ ಅಪತ್ಯ, ದಾರ, ಆಗಾರ, ಧನಾದಯ, ಹೆಂಡತಿ, ಮಕ್ಕಳು, ಮನೆ, ಹಣ, ರಾಜ್ಯ, ಕೋಶ, ಗಜ, ಅಮಾತ್ಯ, ಸೇವಕರು, ಭೃತ್ಯರು, ಮಂತ್ರಿಗಳು, ಆಪ್ತರು, ಮಮತಾಸ್ಪದ, ನನ್ನವರು ಅಂತ ಅನ್ಸ್ಕೊಂಡವ್ರು ಯಾರ್ಯಾರಿದ್ದಾರೆ ಅವರೆಲ್ಲ, ಅಂದ್ರೆ ಎಲ್ಲ ಈ ದೇಹಕ್ಕೆ ಸಂಬಂಧಪಟ್ಟವರು, ಅವರೆಲ್ಲರೂ ಕೂಡ ಬೇರೆಯವರು ಪಾಲಾಗ್ತಾರೆ ಅಂತ ಪ್ರತ್ಯೇಕ ಹೇಳಬೇಕೇನು? ಕಿಮು ಐಮುತ್ಯ ನ್ಯಾಯ, ಕಿಮು ವಕ್ತವ್ಯಂ, ಅದನ್ನು ಪ್ರತ್ಯೇಕ ಹೇಳಬೇಕೇನು? ಯಾರು ಕೂಡ ಶಾಶ್ವತ ಅಲ್ಲ, ಯಾರೂ ಕೂಡ ನಮ್ಮ ಅಧೀನದಲ್ಲಿ ಇರೋದಿಲ್ಲ, ಎಲ್ಲರೂ ಕೂಡ ಅನ್ಯರ ಪಾಲಾಗ್ಬಿಡ್ತದೆ. ಕಿಮು ವ್ಯವಹಿತಾಪತ್ಯದಾರಾಗಾರಧನಾದಯಃ ರಾಜ್ಯಕೋಶ ಗಜಾಮಾತ್ಯ ಭೃತ್ಯಾಪ್ತಾ ಮಮತಾಸ್ಪದಾಃ.
किमेतैरात्मनस्तुच्छैः सह देहेन नश्वरैः अनर्थैरर्थसङ्काशैः नित्यानन्दमहोदधेः। ಹಾಗಾಗಿ ಇದೆಲ್ಲವನ್ನೂ ಕೂಡ ತಿಳ್ಕೊಂಡು ಇದೆಲ್ಲ ಅನರ್ಥಕಾರಿ, ಇದರಿಂದ ನಮಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ಪೂರ್ಣಾನಂದಮಯನಾದ ಪೂರ್ಣ ಸುಖ ಸ್ವರೂಪನಾದ ಪೂರ್ಣ ನಿತ್ಯನಾದ ಆನಂದದ ಸಾಗರ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಆ ಭಗವಂತನನ್ನ ಆರಾಧನೆ ಮಾಡಬೇಕು. ಅದನ್ನ ಬಿಟ್ಟು ಈ ತುಚ್ಛವಾಗಿರ್ತಕ್ಕಂತಹ ದೇಹ ಏನಿದೆ, ಈ ದೇಹದ ಮೇಲೆ ಅಭಿಮಾನವನ್ನ ಬಿಡಬೇಕು. ಈ ದೇಹ ನಾಶವಾಗುವಾಗ ಅದರ ಜೊತೆಗೆ ನಾಶವಾಗ್ತಕ್ಕಂತಹ ಈ ಎಲ್ಲ ವಿಷಯ ಭೋಗಗಳಿಂದ ಆತ್ಮನಿಗೆ ಸುಖ ಇದೆ. ಮೇಲ್ನೋಟಕ್ಕೆ ಇದು ಪುರುಷಾರ್ಥ ಅಂತ ಕಾಣ್ತದೆ, ಇದೇ ನಮಗೆ ಸುಖ ಕೊಡ್ತದೆ ಅಂತ ಮೇಲ್ನೋಟಕ್ಕೆ ಕಾಣುವಂಥದ್ದು. ಇದೆಲ್ಲ ವಿಷಯ ಭೋಗಗಳು ಎಲ್ಲ ಈ ದೇಹ ನಾಶವಾಗುವಾಗ ದೇಹದ ಜೊತೆಗೆ ಅದು ಕೂಡ ನಾಶವಾಗಿ ಹೋಗ್ತದೆ. ಅಂತಹ ಅನರ್ಥಕರವಾದ ಪುರುಷಾರ್ಥದಂತೆ ಕಾಣುವ ಅನರ್ಥೈಹಿ ಅರ್ಥಸಂಕಾಶೈಹಿ, ಇದು ಅನರ್ಥಕಾರಿ, ಇದರಿಂದ ನಮಗೆ ಸುಖ ಇಲ್ಲ. ಮೇಲ್ನೋಟಕ್ಕೆ ಇದೇ ಪುರುಷಾರ್ಥ ಅಂತ ಅನಿಸ್ತದೆ, ಅರ್ಥಕಾರಿ, ಅರ್ಥಸಂಕಾಶ, ಇದರಿಂದಲೇ ನಮಗೆ ಸುಖ, ಇದೇ ನಮ್ಮ ಪುರುಷಾರ್ಥ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ, ಆದರೆ ಇದು ಅನರ್ಥಕಾರಿ. ಅಂತಹ ಈ ನಾಶವನ್ನು ಹೊಂದುವ ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ವಿಷಯ ಭೋಗಗಳಿಂದ ಆತ್ಮನಿಗೆ ಕಿಮೇತೈಹಿ ಸುಖ ಇದೆ. ಅಶ್ವರವಾದ ದೇಹಕ್ಕೆ ಸಂಬಂಧಪಟ್ಟದ್ದು, ಇದನ್ನ ನಾವು ನೆಚ್ಚಿಕೊಂಡು ಬದುಕಬಾರದು. ನಿತ್ಯಾನಂದ ಮಹೋದಧೇಹೆ, ನಿತ್ಯಾನಂದನಾದ ಆನಂದ ಸಾಗರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಭಗವಂತನನ್ನ ಬಿಟ್ಟು ಇದನ್ನ ನಾವು ನೆಚ್ಚಿಕೊಳ್ಳಬಾರದು. ಪೂರ್ಣಾನಂದ ಮಹೋದಧೇಹೆ ಅಂತ ಕೂಡ ಪಾಠ ಇದೆ, ನಿತ್ಯಾನಂದ ಮಹೋದಧೇಹೆ ಅಂತ ಕೂಡ ಪಾಠ ಇದೆ. ವಿಜಯಧ್ವಜ ತೀರ್ಥರು ನಿತ್ಯಾನಂದ ಮಹೋದಧೇಹೆ ಅನ್ನೋ ಪಾಠವನ್ನು ತಗೊಂಡಿದ್ದಾರೆ. ನಿತ್ಯನಾದ ಆನಂದ ಸಾಗರನಾದ ಭಗವಂತ ಅಂತ. ಪೂರ್ಣಾನಂದ ಅಂತ ಇಟ್ಕೊಂಡ್ರೆ ಪರಿಪೂರ್ಣಾನಂದ ಸಾಗರನಾದ ಭಗವಂತ. ಅಂತಹ ಭಗವಂತನನ್ನ ಬಿಟ್ಟು ತುಚ್ಛವಾದ ಈ ಶರೀರವನ್ನು ನಂಬಬೇಡ್ರಿ, ಇದನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡು ಮೋಸ ಹೋಗಬೇಡ್ರಿ ಅಂತ ಪ್ರಹ್ಲಾದ ಅದೈತ್ಯ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಕಿಮೇತೈರಾತ್ಮನಸ್ತುಚ್ಛೈಃ ಸಹ ದೇಹೇನ ನಶ್ವರೈಃ ಅನರ್ಥೈರರ್ಥಸಂಕಾಶೈರ್ನಿತ್ಯಾನಂದ ಮಹೋದಧೇಃ ನಿರೂಪ್ಯತಾಮಿಹ ಸ್ವಾರ್ಥಃ ಯಾನ್ ದೇಹಭೃತೋಸುರಾಃ ಶೇಕಾದಿಷ್ವವಸ್ಥಾಸು ಕ್ಲಿಶ್ಯಮಾನಸ್ಯ ಕರ್ಮಭಿಃ. ಪುನಃ ದೈತ್ಯ ಬಾಲಕರಿಗೆ ಹೇಳ್ತಾನೆ ಅಲ್ಲಿ, ಅಸುರರೇ, ಶರೀರ ನಮಗೆ ಎಷ್ಟು ಪ್ರಯೋಜನ ಆಗತ್ತೆ ಅಂತ ಹೇಳ್ರಿ ನೋಡೋಣ. ಈ ಶರೀರದಿಂದ ಏನು ಉಪಯೋಗ ಇದೆ? ಗರ್ಭಾಧಾನದಿಂದ ಪ್ರಾರಂಭ ಮಾಡಿ ಮರಣ ಪರ್ಯಂತ ಅನೇಕ ಅವಸ್ಥೆಗಳಿದ್ದಾವೆ ಈ ದೇಹಕ್ಕೆ. ಗರ್ಭಾಧಾನದಿಂದ ಪ್ರಾರಂಭ ಮಾಡಿ ಅನೇಕ ಸಂಸ್ಕಾರಗಳನ್ನ ಮಾಡ್ತೇವೆ, ಅನೇಕ ಅವಸ್ಥೆಗಳಿದ್ದಾವೆ. ಸಾಯುವವರೆಗೆ ಮರಣ ಪರ್ಯಂತವಾಗಿ
ನಾನಾ ಅವಸ್ಥೆಗಳಲ್ಲಿಯೂ ಕೂಡ ಈ ದೇಹ ಮತ್ತು ಮತ್ತು ಕಾಮ್ಯ ಕರ್ಮಗಳನ್ನೇ ಮಾಡ್ತಾ ಅದರಿಂದ ದುಃಖವನ್ನೇ ಅನುಭವಿಸ್ತಾ ಇದೆ. ಎಲ್ಲರಿಗೂ ಇದು ಅನುಭವಕ್ಕೆ ಬಂದಿದೆ. ಬೇರೆಯವರು ದುಃಖ ಪಡೋದನ್ನ ನೋಡ್ತಾ ಇದ್ದೇವೆ, ನಾವು ದುಃಖ ಪಡ್ತಾ ಅನುಭವಿಸ್ತಾ ಇದ್ದೇವೆ. ಗರ್ಭಾಧಾನದಿಂದ ಆರಂಭ ಮಾಡಿ ಮರಣ ಪರ್ಯಂತವಾಗಿ ಎಲ್ಲಾ ಅವಸ್ಥೆಗಳಲ್ಲಿಯೂ ಕೂಡ ಕಷ್ಟಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಶರೀರ ಉಳ್ಳಂತಹ ಜೀವನಿಗೆ ಎಷ್ಟು ಲಾಭ ಆಗತ್ತೆ ಹೇಳಿ ನೋಡೋಣ ಅಂತ. ನಿರೂಪ್ಯತಾ, ನೀವೇ ಹೇಳಿ. ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಅನುಭವಿಸ್ತಾ ಇದ್ದೀರಲ್ಲ. ನಿಷೇಕಾದಿಶು ಅಂತಿದೆ. ನಿಷೇಕಾದಿಷ್ವವಸ್ಥಾಸು ಅಂದ್ರೆ ನಿಷೇಕ ಅಂದ್ರೆ ಗರ್ಭಾಧಾನ. ನಿಷೇಕಾದಿಶು ಅವಸ್ಥಾಸು, ಗರ್ಭಾಧಾನಾದಿ ಅವಸ್ಥೆಗಳಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡಿ ಮರಣ ಪರ್ಯಂತವಾದ ಅವಸ್ಥೆ, ಎಲ್ಲಾ ಅವಸ್ಥೆಗಳಲ್ಲಿಯೂ ಕ್ಲಿಶ್ಯಮಾನಸ್ಯ, ದುಃಖವನ್ನೇ ಪಡ್ತಾ ಇದೆ ಈ ದೇಹ. ದೇಹ ಉಳ್ಳ ಜೀವ ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ. ಕರ್ಮಬಿಹಿ, ಅನಾವಿಧವಾದ ಕಾಮ್ಯ ಕರ್ಮಗಳನ್ನ ಮಾಡೋದ್ರಿಂದ ಅಂತ ಅರ್ಥ. ಕಾಮ್ಯ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಕ್ಲಿಶ್ಯಮಾನ, ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ ಈ ದೇಹಧಾರಿಯಾದಂತಹ ಜೀವ, ದೇಹಭೃತ್. ಇಂತಹ ಜೀವನಿಗೆ ಈ ದೇಹದಿಂದ ಏನಿದೆ ಪ್ರಯೋಜನ? ನಿರೂಪ್ಯತಾಂ ಇಹ ಸ್ವಾರ್ಥಃ. ನೀವೇ ಹೇಳಿ ನೋಡೋಣ ಅಂತ ಅಸುರರಿಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನಿರೂಪ್ಯತಾಮಿಹ ಸ್ವಾರ್ಥಃ ಕಿಯಾನ್ ದೇಹಭೃತೋಸುರಾಃ ಶೇಕಾದಿಷ್ವವಸ್ಥಾಸು ಕ್ಲಿಶ್ಯಮಾನಸ್ಯ ಕರ್ಮಭಿಃ ಕರ್ಮಣ್ಯಾರಭತೆ ದೇಹಿ ದೇಹೇನಾತ್ಮಾನುವರ್ತಿನಾ ಕರ್ಮಭಿಸ್ತನುತೆ ದೇಹಂ ಉಭಯಂ ತ್ವವಿವೇಕತಃ. ಈ ದೇಹದಿಂದ ಏನೇನೋ ಕರ್ಮಗಳನ್ನ ಮಾಡ್ತಾನೆ, ಕಾಮ್ಯ ಕರ್ಮಗಳನ್ನ. ಈ ರೀತಿ ಕಾಮ್ಯ ಕರ್ಮಗಳನ್ನ ಮಾಡಿ 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 ದೇಹ ಒಂದು ದಿವಸ ನಾಶ ಆಗ್ತದೆ. ಪುನಃ ಬೇರೆ ದೇಹವನ್ನ ಸಂಪಾದನೆ ಮಾಡ್ತಾನೆ. ಇದೇ ಕರ್ಮಗಳಿಂದಲೇನೆ ಅವನಿಗೆ ಮತ್ತೊಂದು ದೇಹ ಬರ್ತದೆ. ಆ ದೇಹದಲ್ಲಿಯೂ ಹೀಗೆ ಕರ್ಮ ಮಾಡ್ತಾನೆ. ಹೀಗೆ ಕರ್ಮ ಮಾಡೋದು, ದೇಹಗಳನ್ನ ಪಡೆಯೋದು, ಇದು ಬರ್ತಾನೆ ಇರ್ತದೆ ಮತ್ತು ಮತ್ತು. ಈ ಎರಡೂ ಕೂಡ, ಕರ್ಮ ಮಾಡೋದಿರ್ಬೋದು ಅಥವಾ ದೇಹವನ್ನ ಪಡೆಯೋದಿರ್ಬೋದು, ಈ ಎರಡೂ ಕೂಡ ಯಾಕೆ ಇವನಿಗೆ ಬರ್ತಾ ಇದೆ ಅಂದ್ರೆ ಭಗವಂತನ ಜ್ಞಾನ ಇಲ್ಲದೆ ಇರೋದ್ರಿಂದಲೇ ಈ ತರ ಆಗ್ತಾ ಇದೆ. ಅವಿವೇಕತಃ ಉಭಯಂ, ಎರಡೂ ಕೂಡ ಅವಿವೇಕತಃ, ಅವನಿಗೆ ಭಗವಂತನ ಜ್ಞಾನ ಇಲ್ಲ, ವಿವೇಕ ಇಲ್ಲ. ಆದ್ರಿಂದ ಉಭಯಂ, ಉಭಯಂ ಅಂದ್ರೆ ಕರ್ಮ ಮಾಡೋದು ಮತ್ತು ದೇಹ ಪಡೆಯೋದು. ಕರ್ಮ ಮಾಡೋದ್ರಿಂದ ದೇಹ ಬರ್ತದೆ, ಆ ದೇಹ ಬಂದದ್ರಿಂದ ಮತ್ತೆ ಕರ್ಮ ಮಾಡ್ತಾನೆ. ಹೀಗೆ ಕರ್ಮ ಮತ್ತು ದೇಹ ಎರಡು ಅಂತ ಅರ್ಥ. ಉಭಯಂ ಅನ್ನೋ ಶಬ್ದಕ್ಕೆ ಕರ್ಮ ಮತ್ತು ದೇಹ. ಕರ್ಮದಿಂದ ದೇಹ ಬರ್ತದೆ, ದೇಹದಿಂದ ಕರ್ಮ ಮಾಡ್ತಾನೆ. ಹೀಗೆ ಈ ದೇಹ ಹೋದ್ರೆ ಮತ್ತೊಂದು ದೇಹ ಬರ್ತದೆ, ಪುನಃ ಕರ್ಮ ಮಾಡ್ತಾನೆ, ಮತ್ತೆ ದೇಹ ಬರ್ತದೆ. ಹೀಗೆ ದೇಹ ಬರೋದು, ಕರ್ಮ ಮಾಡೋದು. ಯಾಕೆಂದ್ರೆ ಮುಗಿಯೋದಿಲ್ಲ ಇದು. ದಶಾವರಾಣಾಂ ದೇಹಾನಾಂ ಅಂತ ಹೇಳಿದಂತೆ ಒಂದು ದೇಹದಲ್ಲಿ ಕರ್ಮ ಮಾಡಿದ್ರೆ ಮತ್ತೆ ಮುಂದೆ 10 ಶರೀರಗಳಿಗೆ ಬೇಕಾಗುವಷ್ಟು ಕರ್ಮಗಳನ್ನ ಮಾಡ್ತಾನೆ ಇರ್ತಾನೆ. ಅದು ಮುಗಿಯೋದೇ ಇಲ್ಲ. ಒಂದು ಕರ್ಮದಿಂದ ಮತ್ತೊಂದು ಕರ್ಮವನ್ನ ತೊಳ್ಕೊಂಡು ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಮತ್ತು ಮತ್ತು ಬೆಳಿತಾನೆ ಹೋಗ್ತದೆ. ಹಾಗಾಗಿ ತಾನು ಮಾಡಿದ ಕರ್ಮಗಳಿಂದ ಮತ್ತು ದೇಹ ಬರ್ತದೆ, ಆ ದೇಹದಿಂದ ಮತ್ತೆ ಕರ್ಮ, ಮತ್ತೆ ದೇಹ. ಈ ದೇಹ ಬರೋದು ಮತ್ತು ಕರ್ಮ ಮಾಡೋದು ಈ ಎರಡೂ ಕೂಡ ಅವಿವೇಕತಃ. ಅವನಿಗೆ ವಿವೇಕ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ಆದ್ರಿಂದ ಹೀಗೆ ಮಾಡ್ತಾನೆ. ಇಲ್ಲಿ ಉಭಯಂತು ಅವಿವೇಕತಃ ಅಂತ ಇದೆ. ಉಭಯಂ ಅವಿವೇಕತಃ ಅಂತ ಅಷ್ಟೇ ಇಲ್ಲ, ಉಭಯಂತು ಅವಿವೇಕತ ಅಂತೂ ಅನ್ನೋ ಶಬ್ದವನ್ನ ಹಾಕಿದ್ದಾರೆ. ತು ಅನ್ನೋ ಶಬ್ದ ಏನ್ ಹೇಳ್ತದೆ ಅಂದ್ರೆ ಎಲ್ರಿಗೂ ಹೀಗಲ್ಲ ಅಂತ.
ದೇಹ ಪಡೆಯೋದು, ಕರ್ಮ ಮಾಡೋದು ದೇಹ ಪಡೆಯೋದು, ಇದು ವಿವೇಕದಿಂದ ಬರ್ತದೆ ಅಂತಂದ್ರೆ ಎಲ್ರಿಗೂ ಅಲ್ಲ. ಕೆಲವರು ಜ್ಞಾನಿಗಳು ಇದ್ದಾರೆ, ಅವರಿಗೂ ದೇಹ ಬರ್ತದೆ, ಆ ದೇಹದಿಂದ ಉತ್ತಮವಾದ ಕರ್ಮ ಮಾಡ್ತಾರೆ, ನಿಷ್ಕಾಮ ಕರ್ಮವನ್ನ ಮಾಡ್ತಾರೆ. ಅಂಥವರಿಗೆಲ್ಲ ಹೇಳಿದ್ದಲ್ಲ ಇದು. ಅದಕ್ಕೋಸ್ಕರ ಆ ವಿಶೇಷವನ್ನ ಹೂ ಅನ್ನೋ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹೂ ಅನ್ನೋದು ಎಲ್ರಿಗೂ ಅಲ್ಲ, ಎಲ್ರಿಗೂ ಏಕಪ್ರಕಾರವಾದ ಜ್ಞಾನ ಇರೋದಿಲ್ಲ ಅನ್ನೋದನ್ನ ಅದು ತೆಗೆದು ಹಾಕ್ತಾ ಇದೆ. ಅಥವಾ ಭಗವಂತನ ಅಜ್ಞಾನ, ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವಿಕೆ, ಆ ಅಜ್ಞಾನ ಏನಿದೆ ಅದು ಕೂಡ ಎಲ್ಲಾ ಜೀವರಿಗೂ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬರ ಅಜ್ಞಾನ ಒಂದೊಂದು ರೀತಿ ಇರ್ತದೆ. ಒಂದೇ ಅಜ್ಞಾನ ಎಲ್ಲರನ್ನೂ ಬಾಧಿಸೋದಿಲ್ಲ. ಎಷ್ಟು ಜೀವಿಗಳಿದ್ದಾರೋ ಅವರವರಿಗೆ ಪ್ರತ್ಯೇಕವಾದ ಅಜ್ಞಾನ. ಒಬ್ಬೊಬ್ಬರಿಗಿರುವ ಅಜ್ಞಾನ ಒಂದೊಂದು ರೀತಿಯ ಅಜ್ಞಾನ, ಎಲ್ರಿಗೂ ಒಂದೇ ರೀತಿಯಾದ ಅಜ್ಞಾನ ಇರೋದಿಲ್ಲ ಅನ್ನೋದನ್ನು ಕೂಡ ಹೂ ಅನ್ನೋ ಶಬ್ದ ತಿಳಿಸಿಕೊಡ್ತದೆ. ಹೀಗೆ ಅನೇಕ ಅಭಿಪ್ರಾಯಗಳು ಇರ್ತದೆ. ಕರ್ಮಣ್ಯಾರಭತೆ ದೇಹಿ ದೇಹೇನಾತ್ಮಾನುವರ್ತಿನಾ ಕರ್ಮಭಿಸ್ತನುತೆ ದೇಹಂ ಉಭಯಂ ತ್ವವಿವೇಕತಃ. ಸಾಕು. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ.